ಏರೋ ಇಂಡಿಯಾ ಶೋ ಕಾರ್ಯಕ್ರಮ ಶುರುವಾಗಿ 3 ದಿನಗಳಾಯಿತು. ಇವತ್ತು ಸಹ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕವಾಯತು ಭರ್ಜರಿಯಾಗೇ ಇತ್ತು. ಯುದ್ಧ ವಿಮಾನಗಳ ಕಸರತ್ತು, ಫೈಟರ್ ಜೆಟ್ಗಳ ಪ್ರದರ್ಶನ ಕಂಡು ನೆರೆದಿದ್ದ ಲಕ್ಷಾಂತರ ಮಂದಿ ಫಿದಾ ಆದರು. ಅದರ ಝಲಕ್ ಎಲ್ಲಿದೆ ನೋಡಿ. ನೀಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ, ಬಣ್ಣ ಬಣ್ಣದ ಹೆಲಿಕಾಪ್ಟರ್ಗಳ ಸಾಹಸ, ಫೈಟರ್ ಜೆಟ್ಗಳ ಪ್ರದರ್ಶನ, ಕಣ್ಣು ಕುಕ್ಕೋ ಯುದ್ಧ ವಿಮಾನ, ಕ್ಷಣಾರ್ಧದಲ್ಲಿ ನವಕ್ಕೆ ಚಿಮ್ಮೋ ವಿಮಾನಗಳು, ಏರ್ ಶೋಗೆ ಬಂದಿರೋ ಲಕ್ಷಾಂತರ ಜನ. ಇದು 3ನೇ ದಿನದ ಏರೋ ಇಂಡಿಯಾದ ಹೈಲೈಟ್ಸ್. ಎಸ್, 3ನೇ ದಿನದ ಏರೋ ಇಂಡಿಯಾ ಶೋ ಸಖತ್ ಜಬರ್ದಸ್ತ್ ಆಗಿತ್ತು. ಇವತ್ತು ಕೂಡ ಆಗಸದಲ್ಲಿ ಯುದ್ಧ ವಿಮಾನಗಳು ಮೈನವರೆಳಿಸೋ ಸಾಹಸ ಪ್ರದರ್ಶನ ನೀಡಿದ್ವು. ಈ ಪ್ರದರ್ಶನ ನೋಡೋಕೆ ಜನಸಾಗರವೇ ಹರಿದು ಬಂದಿದ್ದು ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಸಾಹಸ ಪ್ರದರ್ಶನಕ್ಕೆ ಫಿದಾ ಆಗ್ಬಿಟ್ರು. ಇನ್ನು ಏರ್ ಶೋದಲ್ಲಿ ಇವತ್ತು ಹಲವು ಸ್ಟಾಲ್ಗಳನ್ನ ನಿರ್ಮಿಸಲಾಗಿತ್ತು. ಈ ಪೈಕಿ ಹೆಚ್ಚು ಗಮನ ಸೆಳೆದಿದ್ದು ದೇಶದ ಭದ್ರತೆಯಲ್ಲಿ ಸೇವೆ ಸಲ್ಲಿಸುತ್ತಿರೋ ಕನ್ನಡದ ಕಂಪನಿ ಕೋರೆಲ್ ಟೆಕ್ನಾಲಜಿ. ಇನ್ನು ಏರೋ ಇಂಡಿಯಾ ಶೋದಲ್ಲಿ ರಡಾರ್ ಪ್ರದರ್ಶನ ಕೂಡ ಆಯಿತು. ಜಸ್ಟ್ 10 ಸೆಕೆಂಡ್ಗಳಲ್ಲೇ ವಿರೋಧಿಗಳನ್ನ ಪತ್ತೆ ಹಚ್ಚೋ ತಾಕತ್ ಇದಕ್ಕಿದೆ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಡ್ರೋನ್ಗಳನ್ನ ನಾಶ ಮಾಡೋ ಶಕ್ತಿ ಕೂಡ ಇದೆ. ಮತ್ತೊಂದು ಕಡೆ ಜಾಮರ್ ಹಾಗೂ ರೆಡಾರ್ ಕೂಡ ಏರ್ ಶೋದಲ್ಲಿ ಗಮನ ಸೆಳೆಯಿತು. ಡಿಆರ್ಡಿಒದ ಆಧುನಿಕ ತಂತ್ರಜ್ಞಾನ ಇದಾಗಿದ್ದು ಸದ್ಯದಲ್ಲೇ ಭಾರತೀಯ ಸೇನೆಗೆ ಸೇರಲಿದೆ. ಸ್ಪೆಷಾಲಿಟಿ ಏನು ಅಂದ್ರೆ 25 ಕಿಲೋಮೀಟರ್ ರೇಂಜ್ ನಲ್ಲಿರೋ ಡ್ರೋನ್ಗಳನ್ನ ಇದು ಪತ್ತೆ ಹಚ್ಚಿ ನಿಷ್ಕ್ರಿಯ ಮಾಡೋ ತಾಕತ್ ಕೂಡ ಇದೆ. ಅದಷ್ಟೇ ಅಲ್ಲ, ಎಕ್ಸಿಬಿಷನ್ ನಲ್ಲಿ ಬುಲೆಟ್ಸ್ ಹಾಗೂ ಗ್ರೆನೇಡ್ ಪ್ರದರ್ಶನ ಕೂಡ ಇತ್ತು. ಸಣ್ಣ ಸಣ್ಣ ಬುಲೆಟ್ ನಿಂದ ದೊಡ್ಡ ದೊಡ್ಡ ರಾಕೆಟ್ ಸ್ಟಾಲ್ ನಿರ್ಮಿಸಲಾಗಿತ್ತು. ಏನೇ ಹೇಳಿ, 3ನೇ ದಿನದ ಏರ್ ಶೋದಲ್ಲಿ ದೇಶದ ಭದ್ರತೆ, ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಸ್ಟಾಲ್ಗಳನ್ನ ನಿರ್ಮಿಸಿ ಪ್ರದರ್ಶನ ಮಾಡಲಾಯಿತು. ಇನ್ನು ನಾಳೆಯಿಂದ ಸಾರ್ವಜನಿಕರಿಗೆ ಪ್ರವೇಶ ಇರಲಿದ್ದು ಲೋಹದ ಹಕ್ಕಿಗಳ ಹಾರಾಟ ನೋಡಿ ನೀವು ಎಂಜಾಯ್ ಮಾಡಬಹುದಾಗಿದೆ. ವಿದ್ಯಾಶ್ರೀ ಜೊತೆ ಭರತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.